ಕಾರಣದಿಂದ. ಇನ್ನ ನೋಡಿ 4ನೇ ಮನೆಯಲ್ಲಿ ಶುಕ್ರ ಗ್ರಹ ಇದೆ, ತುಂಬಾ ಇಂಪಾರ್ಟೆಂಟ್, ಇದನ್ನು ಕೂಡ ತಿಳ್ಕೊಳ್ಬೇಕು. ಯಾಕಂದ್ರೆ ಗ್ರಹಚಾರ ಫಲದಲ್ಲಿ ಏನೆಲ್ಲಿದೆ ಅದ್ರ ಮೇಲೆ ನಾವು ಒಂದು ಪ್ರಿಡಿಕ್ಷನ್ ಮಾಡುವಂಥದ್ದಾಗುತ್ತೆ. ಇನ್ನು ಮೇಷರಾಶಿಯಿಂದ ಲಗ್ನದಿಂದ ನಾವು 4ನೇ ಮನೆ ನೋಡಿದಾಗ ಶುಕ್ರ ಗ್ರಹ ಇರೋದ್ರಿಂದ ಜಲತತ್ವ ರಾಶಿಯಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ಏನು ಅನುಕೂಲಗಳು ಅಥವಾ ಅನಾನುಕೂಲಗಳೇನಾಗ್ಬೋದು, ಜಲತತ್ವ ಕೆಲವೊಂದು ತೊಂದರೆಗಳನ್ನು ನಾವು ಎದುರಿಸಬೇಕು. ಶುಕ್ರ ಏನಾಗುತ್ತೆ, ಶತ್ರು ಮನೇಲಿದ್ದಾನೆ. ಚಂದ್ರನಿಗೆ ಶುಕ್ರನಿಗೆ ಅದು ಮಿತ್ರತ್ವ ಇಲ್ಲ ಅಂತ, ಶತ್ರುತ್ವ ಇರುತ್ತೆ ಅಂತ. ಯಾಕಂದ್ರೆ ಶುಕ್ರ ಗ್ರಹ ನಾವು ತಿಳ್ಕೊಳ್ಬೇಕು. ನೋಡಿ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಈ ಶುಕ್ರ ಗ್ರಹ ಎಲ್ಲಿರುವಂಥದ್ದು ಕಟಕ ರಾಶಿಯಲ್ಲಿದೆ. ಕಟಕ ಚಂದ್ರ ಅಧಿಪತಿ, ಕಟಕ ರಾಶಿಗೆ ಚಂದ್ರ ಗ್ರಹ ಅಧಿಪತಿ ಆಗಿರ್ತಾನೆ. ಚಂದ್ರಗ್ರಹನಿಗೆ ಏನಾಗ್ತಾ ಇದೆ, ಇಲ್ಲಿ ಗ್ರಹಣ ಹಿಡಿದಿದೆ. ಅಲ್ಲಿ ಅವರು ಶುಕ್ರನಿಗೆ ಏನು ಶತ್ರು ಮನೆ, ಅದರಲ್ಲಿ ಗ್ರಹಣ ಹಿಡಿದಿದೆ. ಇನ್ನೆಲ್ಲಿ ಒಳ್ಳೇದಾಗುತ್ತೆ ಯಾರಿಗೆ, ಈ ಸಿನಿಮಾ ರಂಗದಲ್ಲಿರೋರಿಗೆ ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಕೆಲವೊಂದು ಕಲೆಯನ್ನೇ ನಂಬಿ ಯಾರು ಜೀವನ ಮಾಡ್ತಾ ಇರ್ತೀರಾ, ಇಂಥವ್ರಿಗೆ ಕೆಲವೊಂದು ತೊಂದರೆಗಳಾಗುವಂಥದ್ದೆಲ್ಲ ಆಗುತ್ತೆ. ಶುಕ್ರ ಗ್ರಹ ಈ ಅಲಂಕಾರಕಾರಕ ಅಂತ ಹೇಳ್ತೀವಿ. ಕೆಲವೊಂದು ಇಂಜಿನಿಯರ್ಸ್ ಇರ್ತಾರೆ ನೋಡಿ, ಅವ್ರು ಯಾವಾಗಲೂ ಒಂದು ಸೃಜನಶೀಲತೆಯಲ್ಲಿ ಇರಬೇಕು. ಅವ್ರು ಯಾವತ್ತು ಏನಾದರೂ ಒಂದು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ. ಈಗ ಏನಾಗುತ್ತೆ, ಈಗ ಇನ್ವೆಸ್ಟ್ಮೆಂಟ್ ಮಾಡೋ ಸಂಶೋಧಕರಿಗೆ ಏನಾಗುತ್ತೆ, ಅವ್ರು ಏನೋ ಮಾಡ್ತಾ ಇರುತ್ತೆ, ಸಕ್ಸಸ್ ಆಗೋದಿಲ್ಲ. ಇವಾಗ ಸಕ್ಸಸ್ಸು ಇನ್ನೇನು ಹತ್ರ ಬಂದಿರುತ್ತೆ, ಆ ಟೈಮಲ್ಲೇ ತೊಂದರೆಗಳಾಗುವಂಥದ್ದಾಗೋದು. ಅಥವಾ ಏನೋ ಕಂಡಿಡಿಯಕ್ಕೆ ಹೋಗಿರ್ತೀರ, ಅದೇನೋ ಬೇರೆ ತಪ್ಪಾಗ್ಬಿಡೋದು. ಅಥವಾ ಯಾರು ಈ ಸಿನಿಮಾ ಕ್ಷೇತ್ರದಲ್ಲಿ ಇರ್ತೀರಾ, ಯಾವುದೋ ಅಡೆತಡೆಗಳು, ಯಾಕಂದರೆ ತುಂಬ ಪ್ರಭಾವಶಾಲಿ ಆಗಿರೋರಿಗೆ ಏನೋ ತೊಂದರೆಗಳಾಗುವಂಥದ್ದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಈ 4ನೇ ಮನೆ ಶುಕ್ರ ಗ್ರಹ ಇರೋದ್ರಿಂದ ಎಲ್ಲ ತೊಂದರೆಗಳು ಈ 3 ತಿಂಗಳ ಕಾಲ ನಾವು ಅನುಭವಿಸ್ತೀವಿ.